ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಮೂವರ ಎನ್ಕೌಂಟರ್ ಆಗಿದೆ. ಅವರು ನಿಜಕ್ಕೂ ಕಳ್ಳ ಬೇಟೆಗಾರರ ಅಥವಾ ದನ ಮೇಯಿಸೋಕೆ ಬಂದಿದ್ರ ಗೊತ್ತಿಲ್ಲ. ಅದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಬೆಳಗ್ಗೆ 3 ಜನರ ಎನ್ಕೌಂಟರ್ ಆಗಿದೆ. ಘಟನೆ ಹೇಗಾಯ್ತು ಸರ್? ಇದು ಬೆಳಿಗ್ಗೆ 5 ಗಂಟೆ 5 ನಿಮಿಷನೋ 10 ನಿಮಿಷಕ್ಕೆ ಆಗಿರ್ತಕ್ಕಂಥ ಘಟನೆ. 4 ಜನ, ಒಂದು ಮಹಿಮ್ ದಾಸ್ ಅಂತ ಒಬ್ರು, ಆಂಟೋನಿ ದಾಸ್ ಅಂತ ಒಬ್ರು, ಆಮೇಲೆ ಕುಮಾರ್ ಅಂತ ಒಬ್ರು, ಆಮೇಲೆ ಜಾನ್ ಅಂತ ಒಬ್ರು, 4 ಜನ ಕಾಡೊಳಗಡೆ ಬರ್ತಾ ಇರ್ತಾರೆ. ಆಮೇಲೆ ನಮ್ಮ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಸಿಕ್ಕಿರುತ್ತೆ. ಬೆಳಿಗ್ಗೆ 5 ಗಂಟೆ ಇವರು ಕೂಡ ಹೊರಟಿದ್ದಾರೆ, ಯಾವ ದಾರಿಯಲ್ಲಿ ಬರ್ತಾ ಇದ್ದಾರೆ ಅಂತ 2 ಟೀಮ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಒಂದು ಟೀಮಲ್ಲಿ ಶೇಖರಯ್ಯ ಅವ್ರ ಟೀಮ್ ಒಂದು, ಆಮೇಲೆ ಇನ್ನೊಂದು ಟೀಮು ರೋಹಿತ್, ಇಬ್ಬರು ಟೀಮ್ ಮಾಡಿಕೊಂಡು 3-4 ಜನ ಇವರು ವಾಚರ್ಸು ಇವರೆಲ್ಲ ಕೂಡ ಹೋಗಿದ್ದಾರೆ. ಅಲ್ಲಿ ಬೆಳಿಗ್ಗೆ 5 ಗಂಟೆ 5 ನಿಮಿಷ ಅಥವಾ 10 ನಿಮಿಷ ಸಂದರ್ಭದಲ್ಲಿ ಅವರು ನಾಡಬಂದೂಕು ಸಮೇತ 4 ಬ್ಯಾಗಲ್ಲಿ ಜಿಂಕೆ ಮಾಂಸ ಇತ್ತು ಅಂತೇಳಿ ಬರ್ತಾ ಇದ್ದ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇವರ ಹೇಳಿಕೆ ಪ್ರಕಾರ ನಾವು ಆತ್ಮರಕ್ಷಣೆಗೆ ಅವ್ರ ತನ್ನ ನಾಡು ಪಿಸ್ತೂಲ್ ಇತ್ತು, ಹಾರಿಸೋಕೆ ಹೋದ್ರು, ನಾವು ಆತ್ಮರಕ್ಷಣೆಗೆ ಬಂದೂಕು ಗುಂಡು ಹಾರಿಸ್ತೀವಿ ಅಂತ ಇವರು ಹೇಳಿದ್ದಾರೆ. ಇಬ್ಬರು ಸ್ಪಾಟಲ್ಲೇ ತೀರೋಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ, ಹಾಸ್ಪಿಟ್ಲಲ್ಲಿ ತೀರೋಗಿದ್ದಾರೆ. ಆಮೇಲೆ ಅವರು ಸತ್ತೋದಂತ ಅವರ ಕುಟುಂಬದವರು ಇಲ್ಲ ಉದ್ದೇಶಪೂರ್ವಕವಾಗಿ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಅದು ನಮಗೆ ಸರಿಯಾದ ಮಾಹಿತಿ ಬೇಕಾಗಿದ್ರೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಬೆಳಿಗ್ಗೆನೆ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಆದಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಅಥವಾ ಆತ್ಮರಕ್ಷಣೆ ಮಾಡಿದಾರಾ ತನಿಖೆ ಬಂದ ಮೇಲೆ ಗೊತ್ತಾಗುತ್ತೆ. ಸರ್, ಆಮೇಲೆ ಆತ್ಮರಕ್ಷಣೆ ಅಂತ ಇದ್ರಿ, ಆತ್ಮರಕ್ಷಣೆ ಅಂದ್ರೆ ಕಾಲಿಗೆ ಗುಂಡೊಡಿಬಹುದಾಗಿತ್ತು ಅಥವಾ ನಡುಗಿಂತ ಕೆಳಗಡೆ ಗುಂಡಾರಿಸಬಹುದಾಗಿತ್ತು. ಅವರು ಎದೆಗೆ ಮತ್ತೆ ತಲೆಗೆ ಗುಂಡು ಹೊಡೆದಿದ್ದಾರೆ ನೇರವಾಗಿ. ಅದೇನು ಉದ್ದೇಶಪೂರ್ವಕವಾಗಿ ಹೊಡೆದಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೇನಾಗುತ್ತೆ, ಒಂದು ರಿಪೋರ್ಟ್ ಬರುತ್ತೆ, ರಿಪೋರ್ಟ್ ಬಂದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಾರೆ. ಹತ್ತಿರದಿಂದ ಹೊಡೆದಿದಾರ, ದೂರದಿಂದ ಹೊಡೆದಿದಾರ, ಉದ್ದೇಶಪೂರ್ವಕವಾಗಿ ಹೊಡೆದಿದಾರ, ಇದೆಲ್ಲ ಕೂಡ ಗೊತ್ತಾಗುತ್ತೆ. ಅದರಿಂದ ರಿಪೋರ್ಟ್ ಬಂದ್ರೆ ಒಳ್ಳೇದಷ್ಟೇ. ನಾವು ಉದ್ದೇಶಪೂರ್ವಕವಾಗಿ ನಮ್ಮವರೇನಾದರೂ ಮಾಡಿದ್ರೆ ನಮ್ಮವ್ರ ಮೇಲೆ ಕ್ರಮ ತಗೊಳ್ತೀವಿ, ಅಥವಾ ಆತ್ಮರಕ್ಷಣೆ ಮಾಡಿದ್ರೆ ಏನ್ ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡಿ. ಸರ್, ಅವ್ರ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಮಲಗಿರೋರ್ನ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿದ್ದಾರೆ ಅಂತ. ಸರ್, ಈಗ ಬೆಳಿಗ್ಗೆ 5 ಗಂಟೆನಲ್ಲಿ ಕಾಡಲ್ಲಿ ರಿಸರ್ವ್ಡ್ ಫಾರೆಸ್ಟ್ ಹೋಗಿದ್ದಾರೆ. ಮತ್ತೆ 4 ಬ್ಯಾಗ್ ಅಷ್ಟು ಜಿಂಕೆ ಮಾಂಸನೂ ಇದೆ, 2 ನಾಡು ಪಿಸ್ತೂಲು ಇದೆ, ಅಥವಾ ಅವ್ರೇನಾದರೂ ಏನೋ ಹಸುಗಳು ತಪ್ಪಿಸ್ಕೊಂಡಿತ್ತು ಅಂತ ಹೇಳ್ತಾರೆ. ವಾಸ್ತುಸ್ಥಿತಿ ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ಒಂದು ರಿಪೋರ್ಟ್ ಬರಲಿ. ರಿಪೋರ್ಟ್ ಬರೋವರೆಗೂ ಕೂಡ ನಾನು ಹೆಚ್ಚು ಇದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ಸರ್, ಆಮೇಲೆ ಸರ್, ಈಗ ಎನ್ಕೌಂಟರ್ ನಡೆದ ಜಾಗದಲ್ಲಿ ಮಹಜರ್ ಆಗೋ ತನಕ ಬಾಡಿಗಳನ್ನ ಅಲ್ಲೇ ಇಟ್ಕೋಬೇಕಾಗಿತ್ತು. ಬಟ್ ಇವರು ಏಕಾಏಕಿ ಬೆಳಗ್ಗೆ ಆಸ್ಪತ್ರೆಗೆ ಸಾಗಿಸಿದ್ದು ಕೂಡ ಬಹಳಷ್ಟು ಅನುಮಾನ ಕಾರಣ ಆಗ್ತಿದೆ ಸರ್. ಈಗ ಅದೆಲ್ಲ ತನಿಖೆ ಆದ್ರೇ ಗೊತ್ತಾಗುತ್ತೆ ಅಲ್ವಾ. ತನಿಖೆ ವರದಿ ಬಂದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿದ್ರೆ ನಮ್ಮ ಮುಂದೆ ಏನು ಕ್ರಮ ತಗೋಬೇಕು ಅಂತ ತಗೊಳ್ತೀನಿ. ಸರ್, ಆಮೇಲೆ ಕಾಡಂಚಿನ ಪ್ರದೇಶಗಳಿದೆ ಸರ್, ಅರಣ್ಯಾಧಿಕಾರಿಗಳು ಮತ್ತೆ ರೈತರ ನಡುವೆ ಯಾವಾಗಲೂ ಕೂಡ ಗಲಾಟೆಗಳು, ಸಂಘರ್ಷಗಳು ನಡೆದುಕೊಂಡೇ ಬರ್ತಾ ಇರುತ್ತೆ. ಆ ಒಂದು ದ್ವೇಷದ ಒಂದು ಭಾಗವಾಗಿ ಇಂಥದ್ದೊಂದು ಎನ್ಕೌಂಟರ್ಗಳು ನಡೀತಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಪಡ್ತಿದೆ ಸರ್. ಈಗ ನಾನು ಈ ಇಲಾಖೆ ಹೊಸದಾಗಿ ಬಂದಿದ್ದೀನಿ, ಸ್ವಲ್ಪ ಸಮಯ ಸಿಕ್ಕಿದ್ರೆ ಇದೆಲ್ಲ ಕೂಡ ಸ್ವಲ್ಪ ಮಾಹಿತಿ ತಗೊಂಡು ಇದನ್ನ ಯಾವ ರೀತಿ ಇದನ್ನ ಕಡಿಮೆ ಮಾಡಬಹುದು ಅನ್ನೋದನ್ನ ಪ್ರಯತ್ನ ಮಾಡ್ತೀನಿ. ಸಿಎಂ ಅವರು ತಮ್ಮ ಹತ್ರ ಏನಾದರೂ ಮಾತಾಡಿ ಮಾಹಿತಿ ತಗೊಂಡಿದ್ದಾರೆ? ಮಾತಾಡಿ ನಮ್ಮ SES ನಾನು ಕೋಲಾರಲ್ಲಿದ್ದೆ, ಕಾರ್ಯಕ್ರಮಕ್ಕೆ ಹೋಗಿದ್ದಾನೆ ಇಂಡಿಪೆಂಡೆನ್ಸ್ ಡೇಗೆ. ಅಲ್ಲಿ ನಮ್ಮ SES ಅವರು ಕುಮಾರ್ ಪುಷ್ಕರ್ ಇವರೆಲ್ಲ ಹೋಗಿ ಎಲ್ಲ ಮಾಹಿತಿ ಕೊಟ್ಟು ಅಲ್ಲೇ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೂ ಆದೇಶ ಮಾಡಿದ್ದಾರೆ. ಉಳಿದಿದ್ದು ಈ ರಿಪೋರ್ಟ್ ಬಂದ್ಮೇಲೆ ಮಾತಾಡ್ತಾರೆ. ಸರ್, ಆಮೇಲೆ ಈಗ ಈ ಒಂದು ತನಿಖೆ ಮುಗಿಯೋ ತನಕ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತೀರಾ ಸರ್? ರಿಪೋರ್ಟ್ ಬರಲಿ, ಅಟ್ಲೀಸ್ಟ್ ಇಂಟೀರಿಯಂ ರಿಪೋರ್ಟ್ ಬಂದ್ರೆ ನಾವೇನ್ ಆಕ್ಷನ್ ತಗೋಬಹುದು ಆಮೇಲೆ ಮಾಡ್ತೀವಿ. ಸೊ ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.